ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ವಿಶ್ವ ನೀರಿನ ದಿನಾಚರಣೆ ಪ್ರಯುಕ್ತ ತಮ್ಮೆಲ್ಲರಿಗೂ ಒಂದು ಶುಭಾಶಯಗಳನ್ನು ಕೋರ್ತಾ ನಾವು ಯಾವ ರೀತಿಯಾಗಿ ನೀರಿನ ಸದ್ಬಳಕೆ ಮಾಡ್ಕೊಳ್ಬೇಕಂತಕ್ಕಂಥ ವಿಚಾರನ ಇವತ್ತಿನ ವಿಶ್ವದ ಜಲನಿಧಿ ಅವಸರ ಮಾಡ್ತೀವಿ. ಈ ದಿನ ವಿಶ್ವ ನೀರಿನ ದಿನಾಚರಣೆ ಇದರ ಪ್ರಯುಕ್ತ ನಾವು ನೀರಿನ ಸದ್ಬಳಕೆ ಯಾವ ರೀತಿಯಾಗಿ ಮಾಡ್ಕೋಬೇಕು, ಉಳಿಸಿಳ್ಬೇಕು ನೀರು ಅಂತಕ್ಕಂಥ ವಿಚಾರದ ಮೇರೆಗೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ನಾವೆಲ್ಲರೂ ಕೂಡ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಮತ್ತು ಆಂಧ್ರ ಪ್ರದೇಶದ ಕರ್ನೂಲ್, ಕಡಪ, ತೆಲಂಗಾಣ, ಇವತ್ತು ತೆಲಂಗಾಣ ರಾಜ್ಯದ 2 ಜಿಲ್ಲೆಗಳು ಎಲ್ಲ ಸುಮಾರು 3 ರಾಜ್ಯಗಳ 9 ಜಿಲ್ಲೆಗಳ ರೈತರು ನಾವೆಲ್ಲ ಕೂಡ ತುಂಗಭದ್ರಾ ಜಲಾಶಯ ವ್ಯಾಪ್ತಿಗೆ ಒಳಪಟ್ಟಿದ್ದೀವಿ. 16,70,000 ಎಕರೆ ಇವತ್ತಿನ ನಾವು ನೀರಾವರಿ ಹೊಂದಿರತಕ್ಕಂಥ ತುಂಗಭದ್ರಾ ಜಲಾಶಯ ವ್ಯಾಪ್ತಿ ರೈತರು ನಾವು ಯಾಕೆ ಇವತ್ತಿನ 33 TMC ಹೂಳು ತುಂಬೈತೆ ಅಂತ ಹೇಳಕ್ಕೆ 30 ವರ್ಷ ಆಯ್ತು. ಒಬ್ಬ ಜನಪ್ರತಿನಿಧಿಗಳು ಕೂಡ ಒಂದು ಪಕ್ಷದಿಂದ ಹೂಳು ತೆಗೆಯೋ ಪ್ರಯತ್ನ ಮಾಡಲ್ಲ. ನೀವೆಲ್ಲ ನೀರಾವರಿ ತಜ್ಞರಿಂದ ಕೇಳಿರ್ತಕ್ಕಂಥದ್ದು ತಪ್ಪು ಕಲ್ಪನೆ. ಆ ನೀರಾವರಿ ತಜ್ಞರು ಹೇಳ್ತಕ್ಕಂಥದ್ದು ಏನ್ ಹೇಳ್ತಾ ಇದಾರ, ಅವರು ತಮ್ಮ ಅನುಕೂಲತೆಗೆ ತಕ್ಕಂಗೆ ಹೇಳ್ತಾರ. ಅವ್ರು ಹೂಳು ತೆಗಿಯಕ್ಕಾಗಲ್ಲ, 20,000 ಎಕರೆ ಬೇಕಂತಾರ. 20,000 ಎಕರೆ ಯಾವುದು ಬೇಕಾಗಿಲ್ಲ. ಎಡಭಾಗದಾಗ ಬಲಭಾಗದಾಗ ಲಕ್ಷಾಂತರ ಎಕರೆ ರೈತರ ಹೊಲಗಳಿದಾವ. ಆ ರೈತರಿಗೆ ಏನೋ ಬೇಕು, ರಸ್ತೆ ಬೇಕು. ಜಲಾಶಯಕ್ಕೆ ಹೋಗ್ತಕ್ಕಂಥ ರಸ್ತೆಗಳನ್ನ ಮಾಡಿಕೊಡ್ರಿ ಎಡಭಾಗದಲ್ಲಿ ಬಲಭಾಗದಲ್ಲಿ. ಅಲ್ಲಿ ಒಳಗಡೆ ಗ್ರಾವಲ್ ಐತೆ, ಉಸುಗ ಐತೆ, ಕಲ್ಲು ಐತೆ, ಇವತ್ತು ಮಣ್ಣು ಐತೆ. ಇಟ್ಟಿಗೆ ಕಾರ್ಖಾನೆಗಳವ್ರಿಗೆ ಹೇಳ್ರಿ, ಇವತ್ತು ನಮ್ಮ ಅನೇಕ ಕಾರ್ಖಾನೆಗಳು ಜಲಾಶಯದ ಎಡಭಾಗ ಬಲಭಾಗದಲ್ಲಿ ಜಲಾಶಯದ ನೀರನ್ನು ಉಪಯೋಗಿಸತಕ್ಕಂಥ ಅನೇಕ ಇವತ್ತಿನ ಕಾರ್ಖಾನೆಗಳಿದಾವ. ಬೃಹತ್ ಕಾರ್ಖಾನೆಗಳವರಿಗೆ ಮಾರ್ಚ್, ಏಪ್ರಿಲ್, ಮೇ ತಮ್ಮಲ್ಲಿರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ಗಳನ್ನ ತಾವೆಲ್ಲ ಲಾರಿ ಒಳಗಿರ್ಬೋದು, ಏನು ಇವತ್ತು JCB ಆಗಿರ್ಬೋದು, ಇಟಾಚಿ ಆಗಿರ್ಬೋದು, ನೀವೆಲ್ಲವೂ 3 ತಿಂಗಳು ಕಳಿಸಿ ಎಲ್ಲ ಹೂಳೆತ್ತಕ್ಕಂಥ ಪ್ರಯತ್ನಕ್ಕೆ ಬರ್ರಿ. ನಿಮ್ಗೆ ನೀರು ಬೇಕಾದ್ರೆ ಹೂಳು ತೆಗಿರಿ, ಇಲ್ಲ ಹೂಳು ತೆಗೆದ್ರೆ ನಿಮ್ಗೆ ನೀರು ಬೇಡ. ಆ ರೀತಿಯಾಗಿರ್ತಕ್ಕಂಥ ಒಂದು ಕ್ರಮ ಇವತ್ತು ಯಾಕೆ ಸರ್ಕಾರ ತೆಗೆದುಕೊಳ್ಬಾರ್ದು? ಕೋಟರ್ಗಟ್ಲಿ ಇವತ್ತಿನ ಅವ್ರಿಂದ ಏನ್ ಅನ್ಯಾಯ ಆಗ್ತೈತೆ ನಮ್ಗೆ. ಹಂಗಾಗಿ ಇಂತಿಂತ ಬೃಹತ್ ಇವತ್ತು ನಮ್ಮ ಕಾರ್ಖಾನೆ ಇಟ್ಕೊಂಡು ನಮ್ಗೆ ಯಾಕೆ ಅನ್ಯಾಯ ಆಗ್ತೈತೆ? ದಯವಿಟ್ಟು ನಾವು ಅನ್ಯಾಯ ಹಾಕಿ ಬಿಡೋದು ಬೇಡ. ಇವತ್ತು 2017ರಲ್ಲಿ ತಮ್ಮೆಲ್ಲರ ಸಹಕಾರ ಮೇರೆಗೆ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಜಿಲ್ಲೆಗಳ ರೈತರೆಲ್ಲರೂ ಒಡಗೂಡಿ ಇವತ್ತು ಹೂಳೆತ್ತಕ್ಕಂಥ ಒಂದು ತಿಂಗಳ ಪ್ರಯತ್ನ ಮಾಡಿದ್ವಿ. 30 ಲಕ್ಷ ರೂಪಾಯಿ ಇವತ್ತಿನ ಎಲ್ಲ ದೇಣಿಗೆ ಬಂದಿತ್ತು. 30 ಲಕ್ಷ ರೂಪಾಯಿ ಇವತ್ತು ಖರ್ಚು ಮಾಡಿದ್ದೇವೆ. ಆ ಲೆಕ್ಕಪತ್ರವನ್ನು ಕೂಡ ಒಪ್ಪಿಸಿಬಿಟ್ಟಿದ್ದೇವೆ. ಯಾರಾದ್ರೂ ನೀರಾವರಿ ತಜ್ಞರು ಇರ್ಬೋದು ಅಥವಾ ರೈತ ಸಂಘಟನೆ ಇರ್ತಿರ್ಬೋದು, ನೀವೇನಾದ್ರೂ ಅನ್ಯಾಯತೆ ಅನ್ನದಿದ್ರೆ ಅವ್ರು ನಾವು ಈ ವೇದಿಕೆ ಮುಖಾಂತರ ಸವಾಲಾಗ್ತೀವಿ. ₹1 ಲೆಕ್ಕಪತ್ರ ತಪ್ಪು ತೋರಿಸ್ಕೊಡ್ಬೇಕು. ನಿಮ್ ಕೈಲೇ ನೀವು ಲೆಕ್ಕಪತ್ರ ತೋರ್ಸೋದಾಗಲ್ಲ, ಇಲ್ಲವರೆಗೆ ನೀವನ್ನ ಮುಂದುವರೆದು ಹೂಳು ತೆಗೆಯೋದಾಗಲ್ಲ, ನಮ್ಮನ್ನು ಮಾಡೋರು ಕೂಡ ಅಲ್ಲ. ರೈತರನ್ನ ಅನ್ಯಾಯ ಮಾಡಿರ್ತಕ್ಕಂಥ ರೈತ ಸಂಘರು ಈ ಅನ್ಯಾಯನ ಕೈಬಿಟ್ಟು ಇವತ್ತಾದ್ರೂ ಕೂಡ ನಮ್ಮನ್ನ ಪ್ರೇರೇಪಣೆ ಮಾಡ್ರಿ. ಇವತ್ತು ಹೂಳೆತ್ತಕ್ಕಂಥ ಪ್ರೇರೇಪಣೆ ಇವತ್ತು ರಾಜ್ಯ ಸರ್ಕಾರ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣದ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ಗಮನವಹಿಸಿ ಹೂಳೆತ್ತಕ್ಕಂಥ ಪ್ರಯತ್ನಕ್ಕೆ ಎಲ್ಲರೂ ಕೂಡ ರೆಡಿ ಆಗ್ಬೇಕು. ಯಾಕೆ ನಾವು ರೈತರಿಗೆ ಇವತ್ತು ಅನ್ಯಾಯ ಆಗ್ತೈತೆ? ಕುಡಿಯ ನೀರಿನಲ್ಲಿ ಇವತ್ತು ಆದ್ರೆ ನಿಮಗೆ ಕಾಮಗಾರಿ ಬೇಕು. ಇವತ್ತು ಹಳ್ಳಗಳು ಒಣಗ್ಯಾವ, ಅಗೆರೆಗಳು ಒಣಗ್ಯಾವ, ಕೆರೆಗಳು ಒಣಗ್ಯಾವ. ಇವತ್ತು ನಾವೆಲ್ಲರೂ ಅಳ್ತಿದೀವಿ ರೈತರ ನೀರಿಂದ. ಕುಡಿಯ ನೀರೇ ಕೂಡ ಇಲ್ಲ. ಆದ್ರೆ ನೀವೇ ರೈತರ ಏನ್ ಮಾಡ್ತಾ ಇದೀರಿ? ಸರ್ಕಾರ ಕಾಮಗಾರಿ ನೀರು ಬಿಡ್ತಾ ಇಲ್ಲ. 23 TMC ಜಲಾಶಯದ ನೀರಿದ್ರು ಕೂಡ ನಿಮಗೆ ಕಾಮಗಾರಿ ಮುಖ್ಯ ಆಗೈತೆ ಹೊರತು ರೈತರು ಮುಖ್ಯ ಆಗಿಲ್ಲ. ಈ ಪರಿಸ್ಥಿತಿಗಳಿಗೆ ಇವತ್ತು ಜನಪ್ರತಿನಿಧಿಗಳಿಗೆ ನೀರಿನ ಬಗ್ಗೆ ಸಂಪೂರ್ಣವಾಗಿ ಅರಿವು ಕಡಿಮೆ ಐತೆ. ನೀವೆಲ್ಲರೂ ಕೂಡ ಒಂದು ಕ್ಲಾಸ್ ತಗೊಂಡ್ರೆ ನಿಮಗೆ ಒಂದು ಟೀಚರ್ ಆಗಿ ನಾವೇ ಕೋಚ್ ಮಾಡ್ತಕ್ಕಂಥ ಮಾತಾಡ್ ಕೂಡ ಹೇಳ್ತೇವೆ. ಈಗ ನಾವು 2017ರಲ್ಲಿ ಹೂಳಿನ ಜಾತ್ರೆ ಏನ್ ಮಾಡಿದ್ವಿ, ಅದೇ ರೀತಿಯಾಗಿ ತುಂಗಭದ್ರಾ ಜಲಾಶಯದ ತುಂಗಭದ್ರಾ ಹೂಳಿನ ಜಾತ್ರೆಯನ್ನ ಈಗ ಮೇ ತಿಂಗಳಲ್ಲಿ ಪ್ರಾರಂಭ ಮಾಡಕ್ಕೆ ನಾವೆಲ್ಲರೂ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದೀವಿ. ಆ ಸಿದ್ಧತೆಗೆ ನೀರಾವರಿ ತಜ್ಞರಾಗಿ ನಿವೃತ್ತಿ ಹೊಂದಿರತಕ್ಕಂಥ ಎಲ್ಲ ನಮ್ಮ ತುಂಗಭದ್ರಾ ಜಲಾಶಯದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಇಂಜಿನಿಯರ್ಗಳನ್ನ ಎಲ್ಲ ಒಂದು ವೇದಿಕೆ ಮಾಡ್ತೀವಿ. ಎಲ್ಲ ಸಂಘಟನೆಗಳನ್ನ ವೇದಿಕೆ ಮಾಡ್ತೀವಿ. ಪೂಜ್ಯ ಮಹಾಸ್ವಾಮೀಜಿಗಳ ವೇದಿಕೆ ಮಾಡ್ತೀವಿ. ಎಲ್ಲರ ವೇದಿಕೆಗಳನ್ನು ಒಡಗೂಡಿಸಿ ಮೇ ತಿಂಗಳಲ್ಲಿ ಹೂಳೆತ್ತಕ್ಕಂಥ ಪ್ರಯತ್ನಕ್ಕೆ ನಾವೆಲ್ಲರೂ ಕೈ ಹಾಕ್ತು ಅಂತಕ್ಕಂಥ ಮಾತನ್ನು ಈ ಮೂಲಕ ಹೇಳಕ್ಕೆ ನಾವು ಇಚ್ಛಪಡ್ತೇವೆ. ಈ ದಿನ ವಿಶ್ವ ಜಲ ದಿನದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ನಾವೇನು ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ, ಇವತ್ತು ನೀರು ಎಲ್ಲರಿಗೆ ಬಹಳ ಅತಿ ಮುಖ್ಯವಾಗಿ ಬಳಕೆಗೆ ಬೇಕಾದ ಒಂದು ನೀರು. ನಮಗೆ ಇವತ್ತೇನು ನಮಗೆ 2ನೇ ಬೆಳೆಗೆ ತುಂಗಭದ್ರಾ ಜಲಾಶಯದಿಂದ ನಮಗೆ ನೀರನ್ನು ಕಡಿತಗೊಳಿಸಿ ಇವತ್ತೇನು ಗೇಟ್ಗಳನ್ನ ಅಳವಡಿಸಲು ಇವತ್ತು ಕಾರ್ಯ ಆರಂಭವಾಗಿದೆ. ಇದೇ ನಂತರ ನಮಗೆ ಇವತ್ತು ನಾವು ಮುಂದಿನ ಒಂದು ಮೇ ತಿಂಗಳಲ್ಲಿ ಹೂಳಿನ ಜಾತ್ರೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಒಂದು ರೈತ ಸಂಘಟನೆಗಳು, ಒಂದು ಸ್ವಾಮೀಜಿಗಳ ಅಧ್ಯಕ್ಷತೆಯಲ್ಲಿ ಮತ್ತು ನಿವೃತ್ತ ಇಂಜಿನಿಯರ್ ಒಂದು ಸಮ್ಮುಖದಲ್ಲಿ ನಾವು ಹೂಳಿನ ಜಾತ್ರೆಯನ್ನು ಮಾಡ್ತಿದ್ದೇವೆ. ವಿಶ್ವ ಜಲ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ದಿವಸ ವಿಶ್ವ ಜಲಾಶಯ ದಿನ ಅಂತ ಹೇಳೋದಕ್ಕೆ ನಾವು ತುಂಬಾ ಖುಷಿ ಆಗ್ತಾ ಇದೆ.
ಆದ್ರೆ ನೀರಿಂದು ಬಳಕೆ ಚೆನ್ನಾಗಿ ಆಗ್ತಾ ಇಲ್ಲ, ಸದ್ಬಳಕೆ ಚೆನ್ನಾಗಿ ಆಗ್ತಾ ಇಲ್ಲ. ಇವತ್ತಿನ ದಿವಸ ರೈತರು ಇರ್ಬೋದು, ನಮ್ಮ ಅಧಿಕಾರಿಗಳು ಇರ್ಬೋದು, ಒಳ್ಳೆ ರೀತಿಯಿಂದ ಅದನ್ನ ಬಳಸ್ಕೊಂಡು ಒಳ್ಳೆ ಬೆಳೆಗಳನ್ನ ರೈತರು ತೆಗಿಬೇಕಂತ ಕೇಳ್ಕೊಂತ ಇದೀವಿ. ಆದ್ರೆ ಇವತ್ತಿನ ದಿವಸ ನಮ್ಮ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಏನಿದಾರಲ್ಲ, ಈ ನೀರಿನ ಬಗ್ಗೆ ಕಾಳಜಿ ತೋರಿಸ್ತಾ ಇಲ್ಲ. ಎಷ್ಟೆಲ್ಲ ನೀರು ವೇಸ್ಟ್ ಆಗ್ತಾ ಇದೆ, ಅದನ್ನ ಒಳ್ಳೆ ರೀತಿಯಿಂದ ಉಪಯೋಗ ಮಾಡಕ್ ಹೇಳಂತ ಸಾಮಾನ್ಯ ಇದನ್ನ ಕೂಡ ಹೇಳ್ತಾ ಇಲ್ಲ ಅವರು. ಹಂಗಾಗಿ ಈ ಜನಪ್ರತಿನಿಧಿಗಳು ಅಧಿಕಾರಿಗಳು ಕೂಡ ಒಳ್ಳೆ ರೀತಿಯಿಂದ ನೋಡ್ಕೊಂಡ್ರೆ ಆ ನೀರು ಒಳ್ಳೆ ಉಪಯೋಗ ಕೂಡ ಆಗ್ತದೆ. ಆಮೇಲೆ ನಮ್ಮ ರೈತರು ಕೂಡ ಬೇಸ್ ಬೀಳೋದಕ್ಕೆ ಒಂದು ಅನುಕೂಲ ಆಗ್ತದೆ. ಹಿಂಗಂತ ಹೇಳಿ ನಾವು ಇವತ್ತಿನ ಇಷ್ಟು ಹೇಳಿ ಮಾತು ಮುಗಿಸ್ತಾ ಇದ್ದೀವಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.